ಇವತ್ತು ನಾನು ನಿನಗೆ ಲಯನ್ ಅಂದ್ರೆ ಸಿಂಹ ಮತ್ತೆ ಇಲಿ ಕತೆ ಹೇಳ. ನಾನಿವಾಗ ಲಯನ್ ಸಿಂಹ ಆಯ್ತಾ ಅಂತ ಸಿಂಹ ಅಂತ ಓಡಾಡ್ತಾ ಇರುತ್ತೆ. ಅದಕ್ಕೆ ಹಸಿವಾಗ್ಬಿಟ್ಟಿದೆ, ಹಸಿವಾಗ್ತಾ ಇದೆ ಅಂತ ಓಡಾಡ್ತಾ ಇರುತ್ತೆ. ಹುಡುಕ್ತಾ ಇರುತ್ತೆ, ಊಟ ಬೇಕು ಊಟ ಬೇಕು ಅಂತ ಹುಡುಕ್ತಾ ಇರುತ್ತೆ. ಆಯ್ತಾ, ಎಲ್ಲೂ ಸಿಗ್ಲಿಲ್ಲ. ಸರಿ, ಓಡಾಡಿ ಓಡಾಡಿ ಸುಸ್ತಾಗೋಗಿರುತ್ತೆ ಅಂತ ಸಿಂಹ ಹಿಂಗ್ ಮಲಗಿರುತ್ತೆ ಅಂತ ಸಿಂಹ ಹಿಂಗ್ ಮಲಗಿರುತ್ತೆ. ಆಯ್ತಾ, ಈ ಕಡೆಯಿಂದ ಇಲಿರಾಯ ಬರ್ತಾರೆ. ಅಂತ ಇಲಿರಾಯ ಬಂದು ಸಿಂಹನ ನೋಡತ್ತೆ. ಸಿಂಹ ಮಲಗಿರುತ್ತೆ. ಇಮಿಡಿಯೇಟ್ ಆಗಿ ಇಲಿ ಏನ್ ಮಾಡತ್ತೆ, ಓ ಸಿಂಹ ಮಲಗಿದೆ ಅನ್ಕೊಂಡು ಅಂತ ಸಿಂಹದ ಮೈ ಮೇಲೆಲ್ಲ ಓಡಾಡ್ಬಿಡುತ್ತೆ. ಈ ತರ ಹಿಂಗ್ ಮಲಗಿರ್ತಾರ. ಸಿಂಹ ಮಲಗಿದ್ರೆ ಸಿಂಹ ಎದ್ಬಿಟ್ಟು ಏಯ್ ಅಂತ ಇಲಿನ ಕೈನಲ್ಲಿ ಇಟ್ಕೊಂಡು, ಯಾರದು ನನ್ನ ಮೈ ಮೇಲೆ ಓಡ್ತಾ ಇರೋದು ಅಂತ ಹೇಳುತ್ತೆ. ಇಲಿ ಬಿಟ್ಬಿಡು ಸಿಂಹ, ಬಿಟ್ಬಿಡು ನನ್ನ, ಬಿಟ್ಬಿಡು ನನ್ನ, ಪ್ಲೀಸ್ ಪ್ಲೀಸ್ ಬಿಟ್ಬಿಡು ಅನ್ನತ್ತೆ. ಸಿಂಹ ಹೇಳತ್ತೆ, ಏಯ್ ನಾನ್ ತಿಂದ್ಬಿಡ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ಅವಾಗ ಬೇಡ ಬೇಡ ಬೇಡ, ಪ್ಲೀಸ್ ತಿನ್ಬೇಡ, ಪ್ಲೀಸ್ ತಿನ್ಬೇಡ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ಇವತ್ತೊಂದಿನ ಬಿಟ್ಬಿಡು ಪ್ಲೀಸ್ ಅಂತ ಹೇಳುತ್ತೆ. ಸಿಂಹ ಹೇಳತ್ತೆ, ನನಗೆ ಹಸಿವಾಗ್ತಿದೆ, ಓಕೆ ಪ್ಲೀಸ್ ಅಂತ ಹೇಳ್ತಿದ್ಯಾ, ಬಿಟ್ಬಿಡ್ತೀನಿ ಅಂತ ಬಿಟ್ಬಿಡ್ತಾನೆ. ಸರಿ ಅಂತ ಇಲ್ಲಿ ಓಡೋಗುತ್ತೆ. ಇನ್ನೊಂದು ದಿನ ಏನಾಗುತ್ತೆ, ಇನ್ನೊಂದು ದಿನ ಸಿಂಹ ಹಿಂಗೆ ಓಡಾಡ್ತಾ ಇರುತ್ತೆ ಅಂತ. ಒಂದಿನ ಸಿಂಹ ಮಲಗಿರುವಾಗ ಹಂಟರ್ ಬರ್ತಾನೆ. ನೀನ್ ಹಂಟರ್ ಹಾಕ್ತೀಯಾ, ನೀನ್ ಬಂದು ನಂಗೆ ನೆಟ್ ಹಾಕ್ಬೇಕು, ಇವಾಗ ಹಾಕ್ತೀಯಾ, ನಾನು ಸಿಂಹ ಮಲಗಿರ್ತೀನಿ, ತಗೋ ನೆಟ್ ತಗೋ. ಹಿಂಗ್ ಮಲಗಿರುತ್ತೆ. ಹೆಲ್ಪ್ ಹೆಲ್ಪ್, ಬೇಟೆಗಾರ ಹಿಂಗೆ ನೆಟ್ ಹಾಕ್ಬಿಟ್ಟಿರ್ತಾನಲ್ವಾ, ಅದನ್ನ ಬಿಡಿಸ್ಕೊಳಕ್ಕೆ ಸಿಂಹಕ್ಕೆ ಆಗೋದೇ ಇಲ್ಲ. ಸಿಂಹ ಈ ತರ ಮಾಡ್ತಾ ಇರುತ್ತೆ. ಅಷ್ಟ್ರೊಳಗಡೆ ಇಲಿರಾಯ ಈ ಕಡೆಯಿಂದ ಯಾರೋ ಕೂಗ್ತಾ ಇದಾರಲ್ಲ, ಯಾರೋ ಹೆಲ್ಪ್ ಹೆಲ್ಪ್ ಅಂತಿದಾರಲ್ಲ, ಯಾರಪ್ಪ, ಅಯ್ಯೋ ಸಿಂಹ, ಸಿಂಹರಾಯಂಗೆ ಏನೋ ಆಗೋಯ್ತು, ಅಯ್ಯೋ ಯಾರೋ ನೆಟ್ ಹಾಕ್ಬಿಟ್ಟಿದಾರಲ್ಲಪ್ಪ ಅನ್ಕೊಂಡು ಇಲಿ ಏನ್ ಮಾಡ್ತೆ, ಕಟ್ 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 ಅಂತ ಹಲ್ಲಿಂದ ಟೀತ್ ಹಲ್ಲಿಂದ ಕಟ್ 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 ಅಂತ ಫುಲ್ಲು ನೆಟ್ಟಿನ ಕಟ್ ಮಾಡ್ಬಿಟ್ಟು ಸಿಂಹ ಹಿಂಗ್ ಮಲಗಿರುತ್ತಲ್ಲ, ಥ್ಯಾಂಕ್ ಯು ಇಲಿ, ಥ್ಯಾಂಕ್ ಯು ಇಲಿರಾಯ, ಥ್ಯಾಂಕ್ ಯು ಸೋ ಮಚ್ ಅಂತ ಅಂದ್ಬಿಟ್ಟು ಹಿಂಗೆ ಥ್ಯಾಂಕ್ಸ್ ಇರುತ್ತೆ. ನನ್ನನ್ನ ನೀನೇ ಹೆಲ್ಪ್ ಮಾಡಿದ್ದು ತುಂಬಾ ತುಂಬಾ ಖುಷಿ ಆಯ್ತು ನನಗೆ, ಇವತ್ತಿಂದ ನಾನು ನೀನು ಫ್ರೆಂಡ್ಸ್ ಅಂತ ಇದ್ಬಿಟ್ಟು ಹ್ಯಾಪಿಯಾಗಿ ಸಿಂಹ ಮತ್ತೆ ಇಲಿ ಫ್ರೆಂಡ್ಸ್ ಆಗಿರ್ತಾರೆ. ಸಿಂಹ ಮತ್ತೆ ಇಲಿ ಹೇಗೆ ಫ್ರೆಂಡ್ಸ್ ಆದ್ರು ಅಂತ, ಅದೇ ತರ ನಮ್ಮ ಜೊತೆನೂ ಪ್ರತಿದಿನ ನಮಗೆ ಒಬ್ರು ಸಹಾಯ ಕೆಳಗೆ ಬರ್ತಾರೆ, ಒಬ್ರು ಕಷ್ಟದಲ್ಲಿರ್ತಾರೆ, ಅವ್ರಿಗೂ ನಾವು ಪ್ರೀತಿಯಿಂದ ಸಹಾಯ ಮಾಡಕ್ಕೆ ಹೋಗ್ಬೇಕು. ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋದ್ರಿಂದ ಅವ್ರನ್ನ ಪ್ರೀತಿನ ನಾವು ಗಳಿಸ್ಬೋದು, ನಮ್ಮ ಪ್ರೀತಿನೂ ಅವರು ಗಳಿಸ್ತಾರೆ. ಥ್ಯಾಂಕ್ ಯು.